ಇದು ಬಿಗ್ ಬಾಸ್ ಅವ್ರ ಕಂಟೆಸ್ಟೆಂಟ್ಸ್ಗಳು ಏನಾದ್ರು ಕರೆದ್ಬಿಟ್ಟು ಏನಾದ್ರು ಊಟ ಮಾಡ್ಬಿಟ್ಟು ಹಾಕ್ತೀನಿ ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಹೇಳಿದ್ರಿ. ಅಂದ್ರೆ ಈ ಸದ್ಯದಲ್ಲಿ ಏನಾದ್ರು ಮಾಡತಾರೆ ಏನೋ ಪ್ಲಾನ್ ಇದೆ ನಿಮ್ಮ ತೋಟಕ್ಕೆ? ಎಲ್ಲಾರ್ದು ಶೆಡ್ಯೂಲ್ ಹೆಂಗಾಯ್ತೋ ಗೊತ್ತಿಲ್ಲ. ನಂದಂತೂ ಇನ್ನ 1.5-2 ತಿಂಗಳವರೆಗೂ ಶೆಡ್ಯೂಲ್ ಫುಲ್ ಪ್ಯಾಕ್ ಆಗಿದೆ. ಅದೇನು ಊಟ ಕರ್ಸಿ ಹಾಕ್ಸ್ಬೇಕಂತಾರೆ ಆರಾಮಾಗಿ ನಮ್ಮ ತೋಟದಲ್ಲಿ ಒಂದಿನ ಕರೆದು ನಾನು ಫ್ರೀ ಆಗಿರ್ಬೇಕು. ಅವರು ಏನಂತಾರೆ, ಮನೆ ನೀತು ಬೇಜಾರೇ ಮಾಡ್ಕೊಂಡ್ಬಿಟ್ಲು. ಹೊಸಕೋಟೆಗೆ ಯಾವುದೋ ಒಂದು ಇದು ಕರ್ಸದೆ ನಾನೇ ಇಲ್ಲ, ನಾನು ಬಂದಿದ್ದೇನಕ್ಕೋಸ್ಕರ ನೀನು ಹಿಂಗೆ ಮಾಡಿದ್ರೆ ನಾನು ಇನ್ನು ಬರಲ್ಲ. ಅದಕ್ಕೆ ನಾವು ಅವ್ರಿಗೆ ಸಮಯ ಕೊಡಬೇಕು. ಆಮೇಲೆ ಸುಮಾರು ಜನನ 2-3 ಸಲ ಕರೆದೆ, ನಾನು ಕಾದಿತ್ತು ಇದಿತ್ತು ಅಂದರು. ಅದು ಫೈನಲ್ಲು ಯಾವುದು ಅದು, ಯಾಕಂದರೆ ನಾನು ಅವತ್ತು ಹೇಳಿದ್ದೀನಿ ಎಲ್ಲರಿಗೂ ಹೋಗಿ ಅವ್ರ ಮನೆಗಳಿಗೆ ಹೋಗಿ ಹೇಳ್ಬಿಟ್ಟು ಬರ್ತೀನಿ. ನಂದು ಒಂದು ಏನು ಗೊತ್ತಣ್ಣ, ನಾನು ಅದನ್ನು ಅವತ್ತಿನಿಗೆ ಉಳಿಸ್ಕೊಂಡಿರೋದು ಅದೇ. ನಮ್ಮ ಮನೆವರೆಗೂ ಬಂದು ಯಾರು ಕರೆದ್ಬಿಟ್ಟು ಹೋಗ್ತಾರೋ ಅವ್ರ ಮನೆ ಬಾಗಿಲಿಗೆ ಹೋಗೋದು ಸಂಪ್ರದಾಯ ಸಂಸ್ಕೃತಿ. ಅದನ್ನು ಬಿಡಬಾರ್ದು. ಎಷ್ಟೇ ಫೋನ್ ಬರಲಿ, ಎಷ್ಟೇ ಇದಿರಲಿ, ಅರ್ಥ ಮಾಡ್ರಿ. ನಮ್ಮ ಮನೆ ಬಾಗಿಲವರೆಗೂ ನಾವು ಬಂದು ಕರೆದ್ರೆ ಅವ್ರ ಮನೆ ಬಾಗಿಲವ್ರು ತುಳಿಯೋದು ನನಗೆ ನಮ್ಮ ಹಿರಿಯರು ಹೇಳ್ಕೊತಿರೋದು. ನಾನು ಅದೇ ಥರ ಯಾರೇ ಎಷ್ಟೇ ದೊಡ್ಡವರಾಗಿರಲಿ ಫೋನ್ಗಳು ಹಾಕಿ ಬರಬೇಕು ಮಾಡಬೇಕು ಅಂದ್ರೆ ನಾವು ಫೋನಲ್ಲೇ ಬಂದ್ರಿ ಅಂತ ಹೇಳ್ಬಿಟ್ಟು ಹೋದೆ ಅಷ್ಟೇ. ಯಾಕೆ ಹೇಳ್ತೀನಿ ಅಂತಂದರೆ, ಹಿರಿಕರು ಏನಾದರೂ ಮಾಡಿರ್ತಾರೆ ಅಂತ ಅದೊಂದು ಬಾಂಧವ್ಯ. ಹೌದಾ ಇಲ್ಲ? ಇವಾಗ ಧಾರವಾಡಕ್ಕೆ ಯಾಕೆ ಹೋಗ್ತಾ ಇದ್ದೇನೆ, ಧಾರವಾಡನಿಕ ಬಂದು ನಾನು ಕರೆದವ್ರೆ. ಇವಾಗ ನೆಕ್ಸ್ಟು ಒಂದು ಪ್ರೋಗ್ರಾಮ್ ನೀವು ಬರಲೇಬೇಕು, ಹೋಲಿ ಫಂಕ್ಷನ್ ಅಂತ. ಇದ್ರಲ್ಲಿ ಮಾಡ್ತಾವ್ರೆ, ಯಾವುದು ಆನೆಗಳು ಇದೆಲ್ಲ ಐತಲ್ಲಣ್ಣ, ಕೇರಳ ಅಲ್ಲ ಕರ್ನಾಟಕ, HD ಕೋಟೆ. ಯಾಕಂದ್ರೆ ಅದು ಅಲ್ಲಿ ಅಷ್ಟು ಪ್ರೋಗ್ರಾಮ್ಸ್ ಏನು ನಡೆದಿಲ್ಲ. ಪಾಪ ಅವರು ಬುಡಕಟ್ಟು ಜನಾಂಗ ಇರೋ ಜಾಗ. ಹೌದು, ಕಾಡಿಗೆ ತುಂಬಾ HD ಕೋಟೆ. ಅಲ್ಲಿ ಹೋಗೋಣ. ಬಿಗ್ ಬಾಸ್ ಇಂದ ಬಂದ ಮೇಲೆ ಒಂದು ದಿನ ಮನೆಯಲ್ಲಿ ನಾನು ನೆಮ್ಮದಿಯಾಗಿ ಇಲ್ಲ. ದಿನ 4-5 ಫಂಕ್ಷನ್. ಹಂಗೆ ನಮ್ಮ ಮನೆ ಹತ್ರ ಬಂದ ಅಷ್ಟೇ ಗೌರವ ಕೊಟ್ಟು ಹೋಗ್ತಾರೆ. ನಾವು ಅದ್ರಿಗೆ ಹೋಗ್ಲೇಬೇಕಣ್ಣ. ಹೌದಾ ಇಲ್ಲ? ಹೌದು, ಅದು ನಮ್ಮ ಧರ್ಮ. ನಮ್ಮ ಮನೆ ಬಾಗಿಲೋರ್ಗೂ ಬಂದವ್ರಿಗೆ ನಾವು ಅವ್ರಿಗೆ ಹೋಗಿ ಮಾಡೋದು ಧರ್ಮ. ಇದು ನಾನು ಕಲ್ತಿರೋದು.